ಪ್ರೇಸ್ ದ ಲಾರ್ಡ್. ದೇವರ ಮಕ್ಕಳೇ, ಈ ಮಾರ್ಚ್ ತಿಂಗಳಿನ ಈ ದಿವಸ ಈ ಸಬ್ಬತ್ ದಿನಕ್ಕೆ ನಾವು ಬಂದಿದ್ದೇವೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನ 15ನೇ ತಾರೀಕು, ತಿಂಗಳಿನ ಅರ್ಧ ತಿಂಗಳಿಗೆ ನಾವು ಬಂದಿದ್ದೇವೆ. ದೇವರು ಈ ದಿವಸ ಏನು ಮಾತಾಡ್ತಾ ಇದ್ದಾರೆ ಅಂತ ನಾವು ನೋಡಿಕೊಳ್ಳೋಣ. ನನ್ನನ್ನು ದೇವರ ಹತ್ರ ಒಪ್ಪಿಸ್ಕೊಟ್ಟಿದ್ದೀನಿ. ನೀವು ನಿಮ್ಮನ್ನು ಆಯುಧಪಡಿಸಿ ಒಪ್ಪಿಸಿಕೊಡಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ವಾಕ್ಯ, ಜೀವವುಳ್ಳ ವಾಕ್ಯ ನಮ್ಮ ಜೊತೆಯಲ್ಲಿ ಏನು ಮಾತಾಡ್ತಾ ಇದೆ, ಯಾವ ರೀತಿ ಮಾತನಾಡ್ತಾ ಇದೆ ಅಂತ ನಾವು ಧ್ಯಾನ ಮಾಡೋಣ. ಬನ್ನಿರಿ. ಈ ದಿನ ತೆಗೆದುಕೊಂಡಂಥ ವಾಕ್ಯ ಯಾಕೋಬನು 5, 7, 8, 9, 9ರಿಂದ 11ರವರೆಗೂ ನಾವು ಈ ದಿವಸ ಧ್ಯಾನ ಮಾಡುವವರಾಗಿದ್ದೇವೆ. ತೆಗೆದುಕೊಳ್ಳಿರಿ ಸತ್ಯವೇದ ವಾಕ್ಯಗಳು. ಓದುತ್ತಿದ್ದೇನೆ. ಯಾಕೋಬ 5, 7. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿ ಇರಿ. ನೋಡಿ, ದೇವರು ಬರುವ ಸಮಯ ಹತ್ರವಾಯಿತು. ಈ ಕೊನೆಯ ದಿನದಲ್ಲಿ ಇಲ್ಲಿ ಪೌಲನು ಮಾತಾಡ್ತಾ ಇರೋದು. ಯಾರು ಮಾತಾಡ್ತಾ ಇರೋದು? ಯಾಕೋಬನೇ. ಆದ್ರೂ ಪೌಲನು ಇದರಲ್ಲಿ ಇದ್ದಾರೆ ಅಲ್ಲವಾ? ಏನು ಹೇಳ್ತಾ ಇದ್ದಾರೆ ಅಂದರೆ, ಸಹೋದರರೇ, ನಮ್ಮನ್ನು ನೋಡಿ ಈ ವಾಕ್ಯ, ಜೀವವುಳ್ಳ ವಾಕ್ಯ ಮಾತಾಡ್ತಾ ಇದೆ. ಕರ್ತನು ಪ್ರತ್ಯಕ್ಷನಾಗುವ ತನಕ ನೀವೇನಾಗಬೇಕಂತೆ? ಶಾಂತಿಯಿಂದ ಇರಿ. ಅದು ಎಂಥ ಶಾಂತಿ? ದೀರ್ಘ ಶಾಂತಿಯಿಂದ ನೀವಿರಬೇಕು ಅಂತ ಹೇಳ್ತಾ ಇದ್ದಾರೆ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಳೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿ ಇರುವನು. ನೋಡಿ, ಒಂದು ವ್ಯವಸಾಯಗಾರನು ಭೂಮಿಯಲ್ಲಿ ಬೆಳೆಯನ್ನು ಬಿತ್ತುವಾಗ ಅವನು ಮತ್ತೆ ಅದು ಮುಂಗಾರು ಹಿಂಗಾರು ಮಳೆ ಬಂದು ಅದು ಬೆಳಿಬೇಕು ಅನ್ನುವುದು ಎಷ್ಟು ಅವನು ದೀರ್ಘ ಶಾಂತಿಯಿಂದ ಇರ್ತಾನೆ, ಕಾಯ್ಕೊಂಡಿರ್ತಾನೆ. ಆ ರೀತಿ ನಾವು ಕಾಯ್ಕೊಂಡಿರಬೇಕು ಅಂತ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಸೊ ನೀವು ದೀರ್ಘ ಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಕರ್ತನ ಪ್ರತ್ಯಕ್ಷೆಯು ಹತ್ತಿರವಾಯಿತು. ನಮ್ಮ ಕರ್ತನು ಬರುವ ಸಮಯ ಹತ್ತಿರವಾಯಿತು. ನೀವು ನಿಮ್ಮ ಹೃದಯಗಳನ್ನು, ನಾವೆಲ್ಲರೂ ನಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಬೇಕು. ಮತ್ತೆ ಇಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಸಹೋದರರೇ, ನೀವು ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿರಿ. ನೋಡಿ, ಅವನು ಹಿಂಗೆ ಮಾಡ್ತಾನೆ, ಇವಳು ಹಿಂಗೆ ಮಾಡ್ತಾನೆ, ಈ ಫ್ಯಾಮ್ಲಿನಲ್ಲಿ ಹಿಂಗೆ, ನನ್ನ ಫ್ಯಾಮ್ಲಿನಲ್ಲಿ ಈ ಥರ ಮಾಡ್ತಾರೆ, ನೀನು ಯಾಕೆ ಮಾತಾಡ್ತೀಯ? ನೀನು ಗುಣಗುಟ್ಟಬೇಡ. ಅದು ಯಾರ ಸ್ವಭಾವ? ಇಸ್ರಾಯೇಲರ ಸ್ವಭಾವ. ನಾವೇ ಇಸ್ರಾಯೇಲರಾಗಿದ್ದೇವೆ. ಅರ್ಥ ಆಯ್ತಾ? ಗುಣಗುಟ್ಟಬೇಡ್ರಿ. ಯಾವುದಕ್ಕೂ ನೀವು ಗುಣಗುಟ್ಟಬೇಡ್ರಿ. ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ನೀವು ಗುಣಗುಟ್ಟಿದ್ರೆ ನ್ಯಾಯ ವಿಚಾರಣೆಗೆ ಗುರಿಯಾಗ್ತೀರಾ ಅಂತ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಯಾಕೋಬನು ಮಾತಾಡ್ತಾ ಇರೋದು. ಅಗೋ, ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ. ನಮ್ಮ ಒಬ್ಬೊಬ್ಬರ ವ್ಯವಸ್ಥೆ, ನಾವು ಹೇಗೆ ಬದುಕ್ತಾ ಇದ್ದೀವಿ, ಏನು ಮಾತಾಡ್ತಾ ಇದ್ದೀವಿ, ಎಲ್ಲ ದೇವ್ರಿಗೆ ಗೊತ್ತಿದೆ. ನ್ಯಾಯಾಧಿಪತಿಯು ನಮ್ಮ ಮುಂದೆನೇ ಇದ್ದಾರೆ. ಭಯಭಕ್ತಿಯಿಂದ ನಾವು ದೇವರ ವಾಕ್ಯದ ಪ್ರಕಾರವಾಗಿ ನಡ್ಕೊಳ್ಬೇಕು. ನೋಡಿ, ನ್ಯಾಯಾಧಿಪತಿ ನಿಮ್ಮ ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾರೆ ಅಂತ ಯಾಕೋಬನು ಹೇಳ್ತಾ ಇರೋದು. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ, ಏನು ಹೇಳಿ? ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ನಿಮ್ಮ ಪ್ರವಾದಿಗಳು, ನಿಮ್ಮ ಬೋಧಕರುಗಳು, ನಿಮ್ಮ ಸ್ಪಿರಿಚುವಲ್ ಲೈಫ್ಗೆ ಕರ್ಕೊಂಡು ಬಂದ ವಿಶ್ವಾಸಿಗಳಾಗಿರ್ಬೋದು, ಬ್ರದರ್ಸ್ಗಳಾಗಿರ್ಬೋದು, ಅವರು ಹೇಳಿದ ಮಾತುಗಳನ್ನು, ಸಭೆಯಲ್ಲಿ ಬೋಧನೆ ಮಾಡುವುದರ ಮಾತುಗಳನ್ನು, ಈಗೋ ಈ ಸಮಯದಲ್ಲೂ ನೀವು ಕೇಳುತ್ತಿರುವ ವಾಕ್ಯಗಳನ್ನು ನೆನಪು ಮಾಡಿಟ್ಟುಕೊಂಡು ಅದರಂತೆ ನಡೆದುಕೊಳ್ಳ್ರಿ. ಇಲ್ಲಿ ವಾಕ್ಯ ಮಾತಾಡ್ತಾ ಇದೆ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು, ದಯಾಳುವೂ ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ನೋಡಿ, ಇಲ್ಲಿ ಹೇಳ್ತಾ ಇರೋದು ಯಾಕೋಬನು ಅಂದರೆ ಕ್ರೈಸ್ತರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಇದು ಹೇಳ್ತಾ ಇರೋದು. ಅರ್ಥ ಆಯ್ತಾ? ನೀವು ಯಾವಾಗಲೂ ತಾಳ್ಮೆಯುಳ್ಳವರು ಆಗಿರಬೇಕು. ತಾಳ್ಮೆಯುಳ್ಳವರಿಗೆ ಒಂದು ಹೆಸರಿದೆ, ಅದು ಪರಲೋಕದ ಹೆಸರು. ಏನು ಗೊತ್ತಾ? ಅವರು ಧನ್ಯರೆಂದು. ನಾವು ಧನ್ಯರಾಗಿದ್ದೇವೆ ಎಂದು ದೇವರಿಗೆ ದೃಢವಾಗಬೇಕು, ದೇವರಿಗೆ ಗೊತ್ತಾಗಬೇಕು. ನಾವು ಧನ್ಯರಾಗಿದ್ದೀವಾ, ಪರಿಶುದ್ಧರಾಗಿದ್ದೇವಾ? ನಾವು ನೋಡುವುದು ವಸ್ತ್ರ ನೋಡ್ತೀವಿ,
ನಮ್ಮ ಶರೀರ ನೋಡ್ತೀವಿ, ಅಲ್ಲ ದೇವರ ಮಕ್ಕಳೇ. ದೇವರು ನೋಡೋದು ಆತ್ಮ, ಶರೀರವನ್ನು ಕಾಪಾಡುವ ದೇವನಾಗಿದ್ದಾನೆ. ಅರ್ಥ ಆಯ್ತಾ? ನಮ್ಮ ಆತ್ಮನೇ ಪರಲೋಕಕ್ಕೆ ಹೋಗೋದು. ಹಾಗಾದರೆ ದೇವರು ಯಾವ ಉಪದ್ರವ ಬಂದರೂ ಯೋಗ್ಯರಾಗಿ ಧನ್ಯರಾಗಿ ತಾಳ್ಮೆಯಿಂದ ಯೋಬನ ರೀತಿಯಲ್ಲಿ ನೀವು ಕಾಯ್ಕೊಂಡಿರಬೇಕು. ಅರ್ಥ ಆಯ್ತಾ? ಇರುವಾಗ ಕರ್ತನು ಏನು ಮಾಡ್ತಾರಂತೆ? ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ನೀವು ತಿಳಿದಿದ್ದೀರಾ. ಆವಾಗ ಆ ದಯೆಯು ಕರುಣಾಸಾಗರನು ಅಂಥ ಒಳ್ಳೆಯ ದೇವರು, ಜೀವವುಳ್ಳ ದೇವರ ಮಕ್ಕಳಾಗಿದ್ದೇವೆ ಎಂದು ನಾವು ದೃಢಪಡಿಸ್ಕೊಳ್ತೀವಿ. ಯಾರಿಂದ? ನಮ್ಮಿಂದ ಅಲ್ಲ. ನಿಜವಾಗಲೂ ನಾವು ಯಾರು ನಮ್ಮಿಂದ ನಾವು ಪರಿಶುದ್ಧರಾಗಿದ್ದೇವೆ ಅಂತ ಹೇಳೋಕ್ಕಾಗೋಲ್ಲ ದೇವರ ಮಕ್ಕಳೇ. ಅದು ದೇವರು ಹೇಳಬೇಕು, ಪರಿಶುದ್ಧಾತ್ಮನ ಹೇಳಬೇಕು. ಅರ್ಥ ಆಯ್ತಾ? ನಮಗೆ ಸಾಕ್ಷಿ ಕೊಡುವ ಯಾರು? ಪರಲೋಕದಲ್ಲಿ ಸಾಕ್ಷಿ ಕೊಡೋದು ಯಾರು? ಪರಿಶುದ್ಧಾತ್ಮನೇ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನಾವು ಇವತ್ತು ಏನು ಕಲ್ತ್ಕೊಂಡ್ವಿ? ದೀರ್ಘ ಶಾಂತಿಯಿಂದ ಇರಬೇಕು. ಮುಂಗಾರು ಹಿಂಗಾರು ಮಳೆ ಬರುವ ಸಮಯದಲ್ಲಿ ಶಾಂತಿ ಅದನ್ನು ಕಾಯಿಕೊಂಡು ನಾವು ಶಾಂತಿಯಿಂದ ಇರಬೇಕು. ನಾವು ಗುಣುಗುಟ್ಟಬಾರ್ದು. ನಮ್ಮ ನ್ಯಾಯಾಧಿಪತಿಯು ನಮ್ಮ ಮುಂದೆನೇ ನಿಂತಿದ್ದಾರೆ. ಗುಣುಗುಟ್ಟಬಾರ್ದು. ನೀನು ಗುಣಗುಟ್ಟಲೇ ಬೇಡ. ನೀನು ಗುಣಗುಟ್ಟದೆ ದೇವರ ಪ್ರಮಾಣದಲ್ಲಿ ನೀನು ನಡೀತಾ ಇದ್ದರೆ ನೀನೇ ಧನ್ಯಳು, ನೀನೇ ಧನ್ಯನು. ಆಗ ದೇವರು ನಿನಗೆ ಮುದ್ರೆ ಹಾಕುವವನಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಶಾಂತಿ ಸಮಾಧಾನದಲ್ಲಿ ಈ ದಿನಗಳಲ್ಲಿ ಯಾರೇ ಏನೇ ಹೇಳಿದರೂ ಅದನ್ನು ಕಂಡುಕೊಳ್ಳದೆ ದೇವರ ಮಗಳ ಇಲ್ಲ, ನನ್ನ ದೇವರು ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ, ನಾನು ಹಿಂಗೇ ನಡ್ಕೊಳ್ತೀನಿ ಅಂತ ದೃಢದಿಂದ ನೀವು ನಿಮ್ಮ ಬೋಧಕರುಗಳು ನಿಮಗೆ ಏನು ಟೀಚ್ ಮಾಡ್ತಾ ಇದ್ದಾರೋ, ಈ ವಾಕ್ಯ ನಿಮ್ಮೊಟ್ಟಿಗೆ ಏನು ಮಾತಾಡ್ತಾ ಇದೆಯೋ ಅದರಂತೆ ನೀವು ಬಾಳಬೇಕು. ನೀವು ಸಿದ್ಧತೆ ಆಗಬೇಕು. ಮೊದಲಿಂಗನು ಬರ್ತಾನಲ್ಲ, ನೀವೆಲ್ಲರೂ ಮೊದಲಿಂಗಳಾಗಿ ಹೋಗಬೇಕಾದ್ರೆ ಇದೆಲ್ಲ ನೀವು ಪಾಲಿಸಲೇಬೇಕು ದೇವರ ಮಕ್ಕಳೇ. ಅಷ್ಟು ಮಾತ್ರ ಅಲ್ಲ, ಬಡಬಗ್ಗರು ನಿಮ್ಮ ಪಕ್ಕದಲ್ಲಿ ಇರ್ತಾರೆ, ಆಫೀಸ್ಗಳಲ್ಲಿರ್ತಾರೆ, ಸ್ಕೂಲ್ಗಳಲ್ಲಿರ್ತಾರೆ. ಚಿಕ್ಕ ಮಕ್ಕಳು ಯಾರಾದರೂ ಕೇಳುವರಾಗಿದ್ದರೆ ಅವರು ಕೇಳಿಸ್ಕೊಳ್ಳಿ, ಅವರಿಗೆ ಸಹಾಯ ನೀವು ಮಾಡಬೇಕು. ಇಲ್ಲದೇ ಇರುವವರಿಗಲ್ಲ, ಇಲ್ಲದೇ ಇರುವವರಿಗೆ. ದೇವರು ಹೇಳಿದ್ದಾರೆ, ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ನಾನು ಈ ಲೋಕದಲ್ಲಿ ಬಂದಿದ್ದು. ಅರ್ಥ ಆಯ್ತಾ? ಪಾಪಿಗಳಿಗೋಸ್ಕರನೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು. ಹಾಗಾದರೆ ಬಡವರಿಗೋಸ್ಕರ ನಾವು ಕೊಡುವುದಾದರೆ ಅದಕ್ಕೆ ಯೇಸುವಿನ ನಾಮ ಮಹಿಮೆ ಹೊಂದುತ್ತದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇದೆಲ್ಲ ಒಳ್ಳೆ ಕ್ರಿಯೆಗಳು, ಪರಲೋಕಕ್ಕೆ ಹೋಗುವ ಒಳ್ಳೆ ಕ್ರಿಯೆಗಳು. ವಾಕ್ಯದ ಪ್ರಮಾಣದಲ್ಲಿ ನಾವು ಬದುಕಬೇಕು. ಅರ್ಥ ಆಯ್ತಾ? ಎಲ್ಲರಿಗೂ ವೇದನೆ ಇದೆ. ಆ ವೇದನೆ ಯಾವ ನಮ್ಮ ವಿಷಯದಲ್ಲಿ ವೇದನೆ ಇದೆ ಅದಕ್ಕೆ ದೇವರು ಬಿಡುಗಡೆ ಕೊಡ್ತಾರೆ. ಕೊಟ್ಟು ಬಿಟ್ಟರು ಅಂತ ನೀವು ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ನಮ್ಮ ದೇವರು ತುಂಬ ಒಳ್ಳೆಯ ದೇವರು, ನಮ್ಮ ಜೊತೆಯಲ್ಲೇ ಇದ್ದಾರೆ. ನಮ್ಮ ಪರಿಶುದ್ಧಾತ್ಮನು ನಮ್ಮನ್ನು ಕೈ ಹಿಡಿದು ನಡೆಸ್ತಾನೇ ಇರ್ತಾರೆ ದೇವರ ಮಕ್ಕಳೇ. ನೀವು ಭಯನೇ ಪಡಬಾರ್ದು. ಅರ್ಥ ಆಯ್ತಾ? ದೇವರು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದ್ದು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.